ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಮ್ಮ ದೀಪ, ಒಳ್ಳೆ ಮಾಡೆಲ್ ತರ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಮಾವ ಆಗಾಗ ಬದ್ಲಾಗ್ತಾನೆ ಇರ್ಬೇಕು, ಆಗ್ಲೇ ಜನರಿಗೆ ಇಷ್ಟ ಆಗೋದು. ದೀಪ, ಬೆಳಗ್ಗೆ ಬೆಳಗ್ಗೆ ನೀ ಮಾಡೋ ಕಾಫಿ ಕುಡಿದ್ರೆ ಏನೋ ಒಂಥರ ಕಿಕ್ ಬರುತ್ತೆ ಕಣಮ್ಮ. ಹಲೋ, ಹಸ್ಬೆಂಡು ಏನ್ರಿ ನಿಮ್ ವಾಕಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ? ಹಸ್ಬೆಂಡು ಬದಲಾವಣೆನೇ ಜಗದ ನಿಯಮ ಅಂತಿದ್ರಲ್ಲಿ ನಾನ್ ಬದಲಾಗೋದ್ರಲ್ಲಿ ಏನ್ ತಪ್ಪು? ತಪ್ಪೇನಿಲ್ಲ ಬಿಡಿ, ಆದ್ರೆ ದಿಢೀರ್ ಅಂತೇನಿ ಬದಲಾವಣೆ ಅಂತ. ಅದ ಮೊನ್ನೆ ಜಿ ಟಿವಿಯಲ್ಲಿ ಮಹಾನಟಿಯಲ್ಲಿ ಯಾರೋ ಈ ತರಾನೇ ನಡೀತಿದ್ರಪ್ಪ, ನನ್ಗೂ ನೋಡಿ ಆಸೆ ಆಯ್ತು, ಅದಕ್ಕೆ ನಡೀತಿದ್ದೀನಿ. ಸರಿ ಬಿಡಿ, ಇದು ಮ್ಯಾಟ್ರು. ಚಿಕ್ಕಪ್ಪ ಮಾತ್ರ ಕಾಫಿ ತಿಂದಿದ್ದೀರಾ? ನನ್ಗೆಲ್ಲಿ? ನಾನ್ ಕಾಫಿ ಬೇಕು ಅಂತ ಕೇಳಿದೆ, ತಂದ್ಕೊಟ್ಲು. ನೀನು ಬೇಕು ಅಂತ ಪ್ರೀತಿಯಿಂದ ಕೇಳು, ತಂದ್ಕೊಡ್ತಾಳೆ ಅಲ್ವಾ ಚಿಕ್ಕ ಮಾವ? ಈ ದೀಪ ಪ್ರೀತಿಯಿಂದ ಬಂದವ್ರಿಗೆ ತಲೆ ಬಾಗ್ತಾಳೆ, ದುರಂಕಾರ ತೋರಿಸೋರಿಗೆ ತಲೆ ಎತ್ತಿ ನಿಲ್ತಾಳೆ. ಓವರ್ ಆಯ್ತು. ಓವರ ಪೀವರ ಕಾಫಿ ಬೇಕಾ ಬೇಡ? ಬೇಕ್ರಿ. ಹಾಗಾದ್ರೆ ದೀಪಾ ಅವ್ರೆ, ನೀವ್ ಕೈಯಾರೆ ಮಾಡ್ಕೊಡೋ ಕಾಫಿ ನಂಗೆ ತುಂಬಾ ಇಷ್ಟ, ದಯವಿಟ್ಟು ನಂಗೆ ಕಾಫಿ ಮಾಡ್ಕೊಡ್ತೀರಾ ಅಂತ ಕೇಳಿ. ನನ್ ಮುಖ ಏನ್ ನೋಡ್ತೀಯಾ? ಕೇಳಪ್ಪ. ಪ್ರೀತಿಯಿಂದ. ಪ್ರೀತಿಯಿಂದ. ದೀಪಾ ಅವರೇ, ಹೇಳಿದ್ಯಾ ಹಸ್ಬೆಂಡು? ನಿಮ್ ಕೈಯಾರೆ ಒಳ್ಳೆ ಕಾಫಿ ಮಾಡ್ಕೊಂಡ್ ಬರ್ತೀರಾ? ಹೌದಾ? ಆಮೇಲೆ ನಿಮ್ ಕೈಯಾರೆ ಮಾಡೋ ಕಾಫಿ ಅಂದ್ರೆ ನಂಗೆ ಇಷ್ಟ. ನಿಜವಾಗ್ಲು? ಸರಿ ಹಸ್ಬೆಂಡು, ನಿಮ್ಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಏಯ್, ಏನೇ ನಿನ್ನ ಅವತಾರ? ಮೇಡಮ್, ಬರೀ ಒಂದ್ ಅವತಾರ ಅಲ್ಲ, ದಶಾವತಾರ. ಚಿರು, ಏನಾಗಿದೆ ಇವಳಿಗೆ? ಏನೋ ಗೊತ್ತಿಲ್ಲ ಚಿಕ್ಕಮ್ಮ, ಆದ್ರೆ ಏನೋ ಆಗಿದೆ. ಏನೋ ಒಂತರ, ಏನೋ ಒಂತರ, ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ. ದೀಪ, ನಿನ್ ಹಾಡು ನೀ ಮಾಡಿರೋ ಕಾಫಿಗಿಂತ ಕಿಕ್ ಕೊಡುತ್ತಮ್ಮ. ಥ್ಯಾಂಕ್ಸ್ ಚಿಕ್ಕ ಮಾವ. ದೊಡ್ಡ ಮಾವ ಬಿಟ್ರೆ ನೀವ್ ಒಬ್ರೆ ಈ ಮನೇಲಿ ನನ್ನನ್ನು ಹೊಗಳೋದು, ಬಾಕಿ ಎಲ್ರು ಅಷ್ಟಕ್ಕಷ್ಟೇ. ಎಲ್ಲೋ ಏನೋ ಮಿಸ್ ಹೊಡಿತದೆ. ನಾರ್ಮಲ್ ಆಗಂತೂ ಇಲ್ಲ ನೀವು.